ಸ್ವತಂತ್ರಮಸ್ವತಂತ್ರಂ ಚ ದ್ವಿವಿಧಂ ತತ್ವಮಿಷ್ಯತೆ. ಸ್ವತಂತ್ರೋ ಭಗವಾನ್ ವಿಷ್ಣು ಅಸ್ವತಂತ್ರಮಿದಂ ಜಗತ್. ಸೃಷ್ಟಿಸ್ಥಿತಿ ಸಂಹೃತಿಶ್ಚ ನಿಯಮೋ ಜ್ಞಾನಬೋಧನೆ ಬಂಧೋ ಮೋಕ್ಷಃ ಸುಖಂ ದುಃಖಂ ಆವೃತ್ತಿರ್ಜ್ಯೋತಿರೇವ ಚ. ವಿಷ್ಣುನಾಸ್ಯ ಸಮಸ್ತಸ್ಯ ಸಮಾಸ ವ್ಯಾಸ ಯೋಗತಃ. ಇಲ್ಲಿಗೆ ಆ ತತ್ವಸಂಖ್ಯಾನ ಗ್ರಂಥ ಸಮಾಪ್ತವಾಗಿದೆ. ಅದಕ್ಕೆ ಆಚಾರ್ಯರು ಒಂದು ಮಂಗಲ ಶ್ಲೋಕದಿಂದ ಭಗವಂತನನ್ನ ಸ್ತುತಿಸ್ತಾ ಇದ್ದಾರೆ. ಜಗತ್ತಿನ ಉತ್ಪತ್ತಿ, ಸೃಷ್ಟಿ ಅಂದ್ರೆ ಉತ್ಪತ್ತಿ, ಸ್ಥಿತಿ ಅಂದ್ರೆ ಪಾಲನೆ, ಸಂಹೃತಿ ಅಂದ್ರೆ ಸಂಹಾರ, ನಿಯಮ ಅಂದ್ರೆ ಅದನ್ನು ತೊಡಗಿಸುವುದು, ಆಯಾ ಜಡ ಅಥವಾ ಚೇತನವನ್ನ ಅದರ ಕೆಲಸದಲ್ಲಿ ತೊಡಗಿಸುವುದು. ಅಜ್ಞಾನ ಮತ್ತು ಅಜ್ಞಾನ ಅಂದ್ರೆ ಅದಕ್ಕೆ ಎರಡು ರೀತಿಯಾದ ಅಜ್ಞಾನವನ್ನು ಕೊಡುವುದು. ಒಂದು ಜ್ಞಾನದ ಕೊರತೆ, ಅದನ್ನ ಅಭಾವರೂಪವಾದ ಜ್ಞಾನ ಅಂತಾರೆ. ಇನ್ನೊಂದು ಭಾವರೂಪವಾದ ಜ್ಞಾನ, ತಪ್ಪು ತಿಳುವಳಿಕೆ ಇತ್ಯಾದಿಗಳು, ಅದನ್ನ ಭಾವರೂಪ ಜ್ಞಾನ ಅಂತಾರೆ. ಹೀಗೆ ಎರಡು ಥರದ ಅಜ್ಞಾನ ಅದಕ್ಕೆ ಕೊಡುವವನು ಭಗವಂತನೇ. ಬೋಧನ ಅಂದ್ರೆ ಜ್ಞಾನ, ಬಂಧ ಅಂದ್ರೆ ಸಂಸಾರದಲ್ಲಿ ಬಂಧ, ಮೋಕ್ಷ, ಸುಖ ದುಃಖ, ಮತ್ತೆ ಆವೃತ್ತಿ ಜ್ಯೋತಿರೇವಚ, ಕತ್ತಲು ಬೆಳಕು. ಇವೆಲ್ಲವೂ ಕೂಡ ಈ ಸಮಸ್ತ ಪ್ರಪಂಚಕ್ಕೂ ಬರೋದು ಭಗವಂತನಿಂದಲೇ. ಅದು ಹೇಗೆ ಅಂದರೆ ಯಥಾಯೋಗ್ಯವಾಗಿ ಯಾವುದ್ಯಾವುದಕ್ಕೆ ಏನೇನು ಬರುವುದು ಸಾಧ್ಯವೋ ಆಯಾ ರೀತಿಯಾಗಿ ಬರ್ತದೆ ಅಂತ ಅದರ ತಾತ್ಪರ್ಯ. ಈ ಉತ್ಪತ್ತಿ ಅಂತ ಬಂತು. ಉತ್ಪತ್ತಿ ಅನ್ನೋದು ಈ ಜಗತ್ತಿನಲ್ಲಿರುವ ಎಲ್ಲ ತತ್ವಗಳಿಗೂ ಇಲ್ಲ. ನಿತ್ಯವಾದ ವೇದಕ್ಕೆ ಉತ್ಪತ್ತಿ ಇಲ್ಲ. ಅಚೇತನವಾದ ವಸ್ತುಗಳಿಗೆ ಜ್ಞಾನ ಇಲ್ಲ. ಹೀಗೆ ಒಂದೊಂದಕ್ಕೆ ಒಂದೊಂದು ಇದೆ, ಒಂದೊಂದು ಇಲ್ಲ. ಆದ್ರಿಂದ ಈ ಧರ್ಮಗಳನ್ನ ಸಮಾಸ ವ್ಯಾಸ ಯೋಗದಿಂದ ಜಗತ್ತಿನಲ್ಲಿವೆ ಅಂತ ಆಚಾರ್ಯರು ಪ್ರತಿಪಾದನೆ ಮಾಡಿದ್ದಾರೆ. ಸಮಾಸ ಅಂದ್ರೆ ಸಂಕ್ಷಿಪ್ತ, ವ್ಯಾಸ ಅಂದ್ರೆ ವಿಸ್ತಾರ, ಅದನ್ನು ವಿವರಿಸುವುದು, ಹೆಚ್ಚು ವಿಸ್ತಾರ ಮಾಡುವುದು ಅಂತ ಅರ್ಥ ವ್ಯಾಸ ಅನ್ನೋದಕ್ಕೆ. ಯೋಗ ಅಂದ್ರೆ ಉಪಾಯ. ಕೆಲವು ತತ್ವಗಳಲ್ಲಿ ಉತ್ಪತ್ತಿ ಮೊದಲಾದಕ್ಕೆ ಸಂಬಂಧಪಟ್ಟಂತೆ ಒಟ್ಟು 12ರಲ್ಲಿ ಕೆಲವೊಂದು ಮಾತ್ರ ತಗೊಳ್ಬೇಕು, ಎಲ್ಲವನ್ನೂ ತಗೊಳ್ಬೇಕಾಗಿಲ್ಲ. ಅದಕ್ಕೆ ಯಾವ್ದು ಬರುವುದು ಸಾಧ್ಯ, ಯಾವುದಕ್ಕೆ ಉತ್ಪತ್ತಿ ಸಾಧ್ಯ ಇದೆಯೋ, ಯಾವುದಕ್ಕೆ ಏನು ಸಾಧ್ಯ ಇದೆಯೋ ಅದನ್ನು ತಗೊಳ್ಬೇಕು. ಇನ್ನು ಕೆಲವು ತತ್ವಗಳಲ್ಲಿ ಹಿಂದೆ ಇಟ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಧರ್ಮಗಳನ್ನು ಇಟ್ಕೋಬೇಕು. ಅಂತೂ ಇದರ ನಿಯಮ ಒಟ್ಟಾರೆ ಯಾವುದಕ್ಕೆ ಯಾವುದು ಸಾಧ್ಯವೋ ಅದನ್ನು ತಿಳ್ಕೊಳ್ಬೇಕು. ಯಾವುದಕ್ಕೆ ಯಾವುದು ಇಲ್ಲವೋ ಅದನ್ನ ಭಗವಂತ ಸೃಷ್ಟಿ ಮಾಡ್ತಾನೆ ಅಂತ ಅರ್ಥ ಅಲ್ಲ. ಅಂತೂ ಜಗತ್ತಿಗೆ ಯಾವ್ದ್ಯಾವುದಕ್ಕೆ ಏನೇನು ಆಗ್ತದೋ, ಜಗತ್ತಿನ ಯಾವ್ಯಾವ ಜಡ ಮತ್ತು ಚೇತನಕ್ಕೆ ಅದೆಲ್ಲವನ್ನು ಮಾಡುವವನು ಭಗವಂತ ಅಂತ ಅದ್ರ ತಾತ್ಪರ್ಯ. ಮಾಡುವವನು ಭಗವಂತ, ವಿಷ್ಣುವಿನ ಅದೆಲ್ಲವೂ ಭಗವಂತನ ಅಧೀನ ಅಂತ ಅರ್ಥ. ಈ ತತ್ವಸಂಖ್ಯಾನದ ಈಗ ಪ್ರಚಲಿತ ಪಾಠ ಏನಿದೆ, ಇದಕ್ಕನುಸಾರವಾಗಿ ಈ ಗ್ರಂಥ ಅನ್ನೋದು ಆಚಾರ್ಯರು ರಚನೆ ಮಾಡಿದ ಸ್ವಂತ ಕೃತಿ. ಅವೆಲ್ಲ ಶ್ಲೋಕಗಳು ಆಚಾರ್ಯದ ಸ್ವಂತ ಶ್ಲೋಕಗಳು. ತತ್ವ ವಿವೇಕ ಅಂತ ಮುಂದೇನು ಬರ್ತದೆ ಅದು ವೇದವ್ಯಾಸರ ಕೃತಿ. ತಾನೀಗ ತತ್ವಸಂಖ್ಯಾನವನ್ನು ಮಾಡಿ ಇದಕ್ಕೆ ಸಂವಾದವಾಗಿ ಅಂದರೆ ಇದಕ್ಕೆ ಸಮರ್ಥನೆಯಾಗಿ ಆಚಾರ್ಯರು ವ್ಯಾಸರಿಂದ ರಚಿಸಲ್ಪಟ್ಟಂತಹ ತತ್ವ ವಿವೇಕವನ್ನು ಮುಂದೆ ಉದ್ಧರಿಸಿದ್ದಾರೆ. ಹೀಗೆ ಅಂತ ಜಯತೀರ್ಥರು ತಮ್ಮ ಟೀಕಾದಲ್ಲಿ ಹೇಳ್ತಾರೆ. ಆದರೆ ಋಷಿಕೇಶ ತೀರ್ಥರ ಪಾಠಕ್ಕನುಸಾರವಾಗಿ ಇದು ಸ್ವಲ್ಪ ವ್ಯತ್ಯಾಸ ಇದೆ ಈ ಸಂಗತಿ. ಅದೇನೆಂದ್ರೆ ಇಲ್ಲಿ ವಿಷ್ಣುನಾಸ್ಯ ಸಮಸ್ತಸ್ಯ ಸಮಾಸ ವ್ಯಾಸ ಯೋಗತಃ ಅಂತ ಶ್ಲೋಕದ ಇದಾದ್ಮೇಲೆ ಇತಿ ತತ್ವ ಸಂಖ್ಯಾನೆ ಅಂತಿದೆ. ಇತಿ ತತ್ವ ಸಂಖ್ಯಾನೆ ಅಂತ ಆಚಾರ್ಯ ಹೇಳಬೇಕಾದ್ರೆ ಹಾಗಾದ್ರೆ ತತ್ವ ಸಂಖ್ಯಾನ ಅನ್ನೋದೊಂದು ಬೇರೆ ಗ್ರಂಥ ಇದ್ದಿರಬೇಕು. ಆ ತತ್ವ ಸಂಖ್ಯಾನ ಗ್ರಂಥ ವೇದವ್ಯಾಸರಿಂದ ಅಥವಾ ಮತ್ತೆ ಯಾರೋ ಭಗವಂತನ ಅವತಾರದಿಂದ ಭೂತನಾದ್ರಿಂದ ಭಗವಂತನ ಯಾವುದೋ ಒಂದು ಅವತಾರದಿಂದ ಅದು ಪ್ರಣೀತ ಆಗಿರ್ಬೇಕು. ಅಂಥದನ್ನೇ ಆಚಾರ್ಯ ಕೋಟ್ ಮಾಡ್ತಾರೆ ಅಂತ ಹೇಳಬೇಕಾಗ್ತದೆ. ಮತ್ತೆ ಪ್ರಚಲಿತ ಪಾಠದಲ್ಲಿ ಈ ಶ್ಲೋಕಕ್ಕೆ ಮಂಗಲಾಚರಣೆ ಇಲ್ಲ, ನಾವು ಅದನ್ನು ನೋಡಿದ್ದೀವಿ. ಜಯತೀರ್ಥರು ಅದನ್ನು ತಿಳಿಸಿದ್ದಾರೆ. ಸ್ವತಂತ್ರಂ ಅಸ್ವತಂತ್ರಂ ಚ ಅನ್ನುವುದೇ ಪ್ರಾರಂಭದ ಶ್ಲೋಕ. ಮಂಗಲ ಬೇಕು ಅಂತಿದ್ರೆ ಅಲ್ಲಿ ಸ್ವತಂತ್ರನಾದ ಭಗವಂತನ ವಾಚಕವಾದ ಶಬ್ದ ಇದೆ, ಅದರಿಂದಲೇ ಮಂಗಲಾಚರಣೆ ಅಂತ ತಿಳ್ಕೊಳ್ಬೇಕು. ಆದರೆ ಋಷಿಕೇಶ ತೀರ್ಥರ ಪಾಠದಲ್ಲಿ ಮೊದಲೊಂದು ಪದ್ಯ ಇದೆ. ರಮಾವಿರಿಂಚ ಶರ್ವಾದಿ ಶಕ್ರಾದೀತರ ಸುಕ್ರಮಂ ಮುಕ್ತೌ ಚೇದಂ ಗುಣೈ ಸರ್ವೈಹಿ ಯದ್ವಶೇ ನವಮಿತಂ ಹರಿಂ ಅಂತ ಒಂದು ಶ್ಲೋಕ ಇದೆ. ಮತ್ತೆ ಇದ್ರ ಕೊನೆಗೆ
ಸುಜನೋದಿತಿ ಸಮೃದ್ಧಿ ಪೂರ್ಣಚಂದ್ರು ಸ್ವಜನೋದಿತಿ ಸಮೃದ್ಧಿ ಪೂರ್ಣಚಂದ್ರು ಗುಣಾರ್ಣವ ಅಂತ ಇವತ್ತು ದ್ವಾದಶ ಸ್ತೋತ್ರದಲ್ಲಿ ಏನೊಂದು ಅಧ್ಯಾಯ ಕಾಣ್ತದೆ. 2ನೇ ಅಧ್ಯಾಯ ಇದ್ದಿರಬೇಕು. ಅಂಥದ್ದು ಒಂದು ಇಡೀ ಅಧ್ಯಾಯವೇ ಇಲ್ಲಿ ಮಂಗಲ ರೂಪವಾಗಿ ಕಂಡು ಬರ್ತದೆ. ಈ ತತ್ವಸಂಖ್ಯಾನ ಆದಮೇಲೆ ಒಂದು ಅದು ಸ್ವಜನೋದತಿ ಸಮೃದ್ಧಿ ಅನ್ನುವ ಸದಾವ್ಯಾದ್ ಇಂದಿರಾಪತಿ ಅಂತ ಅಲ್ಲಿ ಕೊನೆಗೆ ಒಂದು ಕಡೆ ಕಾಣಿಸ್ತದೆ. ಅದು ಋಷಿಕೇಶ ತೀರ್ಥರ ಪಾಠದ ಪ್ರಕಾರ ಸದಾವ್ಯಾದ್ ಇಂದಿರಾಪತಿ, ಸದಾ ಯಾವಾಗಲೂ ಇಂದಿರಾಪತಿಯು ನಮ್ಮನ್ನು ಅವ್ಯಾಧ ರಕ್ಷಿಸಲಿ ಅಂತ. ಹೀಗೆ 11 ಶ್ಲೋಕಗಳು ಕೊನೆಗೆ ಒಂದು ಕಡೆ ಕಂಡು ಬರ್ತವೆ. ಈ ರಮಾವಿರಿಂಚ ಶರ್ವಾದಿ ಅಂತ ಶ್ಲೋಕ ಇದೆಯಲ್ಲ, ಅದರ ಭಾವಾರ್ಥ ಅನ್ವಯಾರ್ಥ ಈಗ ನೋಡೋಣ. ರಮಾ ಲಕ್ಷ್ಮೀದೇವಿ, ವಿರಿಂಚ ಅಂದ್ರೆ ಬ್ರಹ್ಮ, ಶರ್ವ ಅಂದ್ರೆ ರುದ್ರ, ಮತ್ತೆ ಶಕ್ರಾದಿ ರುದ್ರ ಮೊದಲಾದ ಜಗತ್ತು, ಹಾಗೆ ಶಕ್ರ ಮೊದಲಾದ ಜಗತ್ತು, ಇಂದ್ರ ಮೊದಲಾದ ಜಗತ್ತು, ಇದರಿಂದ ಕೂಡಿದ ಸುಕ್ರಮಂ ಒಂದು ಕ್ರಮಬದ್ಧವಾದ ತಾರತಮ್ಯವುಳ್ಳಂತಹ ಈ ಜಗತ್ತು. ಮುಕ್ತಂಚ ಇದಂ ಗುಣೈಹಿ ಸರ್ವೈಹಿ, ಅದು ಸಂಸಾರದಲ್ಲಿ ಅದು ಯಾವ ರೀತಿಯಾಗಿ ತಾರತಮ್ಯವನ್ನು ಹೊಂದಿರ್ತದೋ ಅದೇ ರೀತಿಯಾಗಿ ಮುಕ್ತಿಯಲ್ಲೂ ಕೂಡ ಹೊಂದಿರ್ತದೆ. ಇದಂ ಗುಣೆ ಮುಕ್ತೌಚ ಇದಂ, ಮುಕ್ತಿಯಲ್ಲೂ ಕೂಡ ಗುಣೈ ಸರ್ವೈಹಿ ತನ್ನ ಎಲ್ಲಾ ಗುಣಗಳೊಂದಿಗೆ. ಅದು ಸಂಸಾರದಲ್ಲಿದ್ದಾಗೂ ಅದರ ಗುಣಗಳು ಭಗವಂತನ ಅಧೀನ. ಕೆಲವು ತಾರತಮ್ಯ ಮೊದಲಾದದ್ದು ಮುಕ್ತಿಯಲ್ಲೂ ಅನುವೃತ್ತ ಆಗ್ತವೆ, ಕೆಲವು ಇಲ್ಲಿ ಸಂಸಾರ ಆದ್ಮೇಲೆ ಹೊರಟೋಗ್ತವೆ. ಅಂತೂ ಈ ಗುಣೈ ಸರ್ವೈಹಿ ಎಲ್ಲ ಗುಣಗಳೊಂದಿಗೆ ಈ ಇದಂ ಸರ್ವಂ ಎಲ್ಲವೂ ಕೂಡ ಭಗವಂತನ ಅಧೀನದಲ್ಲಿದೆ. ಇದಂ ಯದ್ವಶೇ, ಯಾರ ಅಧೀನದಲ್ಲಿದೆಯೋ ಅಂಥ ಹರಿಂ ನವಮಿ ಅಂತ ಅದರ ತಾತ್ಪರ್ಯ. ಈ ಕಡೆ ತತ್ವಸಂಖ್ಯಾನದ ಶ್ಲೋಕದಲ್ಲಿ ವಿಷ್ಣುನ ಅಸ್ಯ ಸಮಸ್ತಸ್ಯ ಸಮಾಸ ವ್ಯಾಸಯೋಗತಃ, ಅಸ್ಯ ಸಮಸ್ತಸ್ಯ ಅಸ್ಯ ಈ ಸಮಸ್ತಸ್ಯ ಸಮಸ್ತ ಪ್ರಪಂಚದ ಸೃಷ್ಟಿ ಸ್ಥಿತಿ ಇವು ಮೊದಲಾದದ್ದೆಲ್ಲವೂ ಕೂಡ ವಿಷ್ಣುವಿನಿಂದ ಭವತಿ ಆಗುತ್ತದೆ. ಹೇಗಾಗ್ತದೆ ಅಂದರೆ ಕೆಲವುದಕ್ಕೆ ಸಮಾಸ, ಕೆಲವು 12ರಲ್ಲಿ ಕೆಲವು ಮಾತ್ರ ಆಗ್ತದೆ, ಕೆಲವುದಕ್ಕೆ ವ್ಯಾಸ 12ಕ್ಕಿಂತ ಹೆಚ್ಚು ಕೂಡ ಕೆಲವು ಕಡೆ ಅಲ್ಲ, ಒಟ್ಟಾರೆ ಈ ಹಿಂದೆ ಹೇಳಿದ್ದಕ್ಕಿಂತ ಹೆಚ್ಚು ಕೂಡ ಕೆಲವು ಕಡೆ ಆಗ್ತವೆ. ಅಂತೂ ಹೇಗೆ ಯಾವುದಕ್ಕೆ ಏನು ಸಾಧ್ಯವೋ ಅದಾಗ್ತದೆ ಅಂತ ಅದರ ತಾತ್ಪರ್ಯ. ಯಾವುದಕ್ಕೆ ಆಗೋದೇ ಇಲ್ವೋ, ಅದರ ಸ್ವಭಾವದಲ್ಲಿ ಅದು ಬರೋದಿಲ್ವೋ ಅಂಥದ್ದು ಭಗವಂತನಿಂದ ಆಗ್ತದೆ ಅಂತ ಅರ್ಥ ಅಲ್ಲ. ಅಂತೂ ಏನಾಗ್ತದೋ ಅದು ಭಗವಂತನಿಂದ ಆಗ್ತದೆ ಅಂತ ತಾತ್ಪರ್ಯ. ಅಲ್ಲಿಗೆ ತತ್ವಸಂಖ್ಯಾನ ಗ್ರಂಥದ ಪಾಠ ಶ್ರವಣ ಸಮಾಪ್ತ ಆಗಿದೆ.